ಸಿಎಂ ತವರು ಜಿಲ್ಲೆಯಲ್ಲಿ ಕಾನೂನು ವ್ಯವಸ್ಥೆ ಇಲ್ಲವೇ? ಜನಸಾಮಾನ್ಯರ ಮರಳುಗಾಡಿಯನ್ನ ವಶಪಡಿಸಿಕೊಳ್ತಾರೆ. ಯಾಕೆ ಲಾರಿಯಲ್ಲಿ ಸ್ಫೋಟಕ ವಸ್ತು ಸಾಗಾಟ ಮಾಡುವವರನ್ನ ಹಿಡಿಯುವುದಿಲ್ಲ ಅಂತ ಮಾಜಿ ಸಚಿವ ಯುಟಿ ಖಾದರ್ ಕಿಡಿಕಾರಿದ್ದಾರೆ. ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ರು. ಲಾರಿಯಲ್ಲಿ ಸ್ಫೋಟಕ ವಸ್ತು ಸಾಗಾಟ ಮಾಡುವುದು ಅಧಿಕಾರಿಗಳಿಗೆ ಗೊತ್ತಿಲ್ಲವೇ? ಗಣಿಗಾರಿಕೆ ಅಧಿಕಾರಿಗಳನ್ನ ಕೂಡಲೇ ಅಮಾನತು ಮಾಡಬೇಕು. ಇದರಿಂದಾಗಿ ಜನಸಾಮಾನ್ಯರ ಮನೆಗಳು ಹಾಳಾಗಿವೆ. ಯಾಕೆ ಸರ್ಕಾರ ಇದರ ಬಗ್ಗೆ ತನಿಖೆ ಮಾಡಲು ಹಿಂದೇಟು ಹಾಕಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಿಂದಿನ ದಿನಗಳಲ್ಲಿ ಶಿವಮೊಗ್ಗ ಜಿಲ್ಲೆ ಜನರ ಜೀವನದ ಮೇಲೆ ಗಣಿಗಾರಿಕೆ ಪರಿಣಾಮ ಬೀರಲಿದೆ. ಮನೆ ಹಾಳಾದವರಿಗೆ ಕೂಡಲೇ ಪರಿಹಾರವನ್ನ ನೀಡಬೇಕು ಅಂತ ಯುಟಿ ಖಾದರ್ ಮಂಗಳೂರಿನಲ್ಲಿ ಆಗ್ರಹಿಸಿದ್ದಾರೆ. ಈ ಜಿಲ್ಲೆಯಲ್ಲಿ ಇಷ್ಟು ದೊಡ್ಡ ಮಟ್ಟದ ಸ್ಫೋಟಕಗಳು ಲಾರಿಯಲ್ಲಿ ಹೋಗುವುದಾದ್ರೆ ಅಲ್ಲಿ ಕಾನೂನು ವ್ಯವಸ್ಥೆ ಇಲ್ವಾ? ಸಣ್ಣ ಪಿಕಪ್ ಅಲ್ಲಿ ತಗೊಂಡು ಹೊಯ್ಗೆ ಮರಳನ್ನು ತಗೊಂಡು ಹೋಗಿ ನೀವು 4 ತಿಂಗಳಲ್ಲಿ ತಗೊಂಡು ಫೈನ್ ಹಾಕ್ತೀವಿ. ಲೋಡ್ ಗಟ್ಟಲೆ ಸ್ಫೋಟಕಗಳು ಅಲ್ಲಿಗೆ ಹೇಗೆ ಹೋಗ್ತದೆ, ಹೇಗೆ ಹೋಗಿದೆ, ಇದನ್ನು ಯಾಕೆ ಸರ್ಕಾರ ಇವತ್ತು ತನಿಖೆ ಮಾಡ್ತಾ ಇಲ್ಲ? ಏನೋ ಬ್ಲಾಸ್ಟ್ ಆಗಿದೆ, 15 ತೀರ ಹೋಗಿದ್ದಾರೆ, ಅಲ್ಲಿಗೆ ಮುಗೀತಾ? ಹೇಗೆ ಹೋಗ್ತದೆ? ಅದನ್ನು ಬಿಜೆಪಿ ಸರ್ಕಾರ ಈಗ ಇದಕ್ಕೆಲ್ಲ ಕೂಡ ಮಾಹಿತಿ ಬರುವುದಿಲ್ಲ. ಯಾಕಂತ ಹೇಳಿದ್ರೆ ಕಾಶ್ಮೀರದಲ್ಲಿ PDP ಅವರು ಮತ್ತು ಬಿಜೆಪಿ ಅವರು ಜೊತೆಯಲ್ಲಿ ಆಡಳಿತ ನಡೆಸ್ತಾ ಇದ್ರು. ಆವಾಗ 200 kg RDX ಬಾರ್ಡರ್ ಇಂದ 300 ಕಿಲೋಮೀಟರ್ಗಳು ಬರ್ತದೆ ಗಾಡಿಯಲ್ಲಿ ಪುಲ್ವಾಮಾ ತನಕ. ಇವರಿಗೆ ಗೊತ್ತಾಗುದಿಲ್ಲ ಗಾಡಿಯಲ್ಲಿ ಬರುವಾಗ. ಇಲ್ಲಿ ಲಾರಿ ಗಟ್ಟಲೆ ಸ್ಫೋಟಕಗಳು ಇವತ್ತು ಬರ್ತದೆ, ಇವರಿಗೆ ಗೊತ್ತೇ ಇಲ್ವಾ? ಅಲ್ಲಿ ಪೊಲೀಸ್ ಇಲಾಖೆ ಚೆಕ್ ಪೋಸ್ಟ್ ಯಾವುದು ಇಲ್ಲವೇ ಇಲ್ವಾ? ಅಲ್ಲಿ ಗಣಿಗಾರಿಕೆ ಮೈನ್ಸ್ ಅಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ನವರಿಗೆ ಇವತ್ತು ಈ ವಿಚಾರ ಗೊತ್ತಿಲ್ವಾ? ಯಾರ ಮೇಲೆ ಆಕ್ಷನ್ ತಗೊಂಡಿದ್ದಾರೆ? ನಿಜವಾಗಿ ಮೈನ್ಸ್ ಅಂಡ್ ಜಿಯಾಲಜಿ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕು. ಒಂದು ಅಲ್ಲಿ ಯಾರೇ ಯಾರದ ಮೇಲ್ಮಟ್ಟದಿಂದ ಅಧಿಕಾರಿಗಳು ಇದ್ದಾರೆ ಜಿಲ್ಲೆಯಲ್ಲಿ, ತಕ್ಷಣ ಕೂಡ ಸಸ್ಪೆಂಡ್ ಮಾಡಬೇಕಿತ್ತು ಮೈನ್ಸ್ ಅಂಡ್ ಜಿಯಾಲಜಿ ಅಧಿಕಾರಿಗಳನ್ನು. ಯಾವ ಚೆಕ್ ಪೋಸ್ಟ್ ಅಲ್ಲಿ ಯಾರು ಇದ್ದಾರೆ ಅವ್ರು ಕೂಡ ಆಕ್ಷನ್ ಆಗಬೇಕಿತ್ತು. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ರಾಥೋಡ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್, ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಕವಿತಾ ಸನಿಲ್ ಮತ್ತಿತರರು ಉಪಸ್ಥಿತರಿದ್ದರು.